ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ನಾನು ಮುತ್ತನ ಇರ್ಗೋಪ. ಇಂದು ವಿಶೇಷ ಅತಿಥಿ ಬಾದಾಮಿಯ ಚಾಲುಕ್ಯರ ನಾಡಿಗೆ ಆಗಮಿಸಿರುವಂತ ಮಾಜಿ ಉಪಮುಖ್ಯಮಂತ್ರಿಗಳಾದಂತ ಹಾಲುಮತ ಸಮಾಜದ ನಾಯಕರಾದಂತ ಸನ್ಮಾನ್ಯ ಕೆ.ಎಸ್. ಈಶ್ವರಪ್ಪನವರು ಇಂದು ಪೂರ್ಣಾನಂದ ಮಹಾಸ್ವಾಮಿಗಳ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ವಿಶೇಷವಾಗಿ ಬಾದಾಮಿ ಚಾಲುಕ್ಯರ ನಾಡಿನ ಜನತೆ ಬಹಳ ಅದ್ಧೂರಿಯಾಗಿ ಆಕರ್ಷಕವಾಗಿ ಅವರನ್ನು ಅತಿಥಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಅವ್ರನ್ನ ಚಾಲನೆ ಮಾಡಿದಂತ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಕೆ.ಎಸ್. ಈಶ್ವರಪ್ಪನವ್ರನ್ನ ಏನ್ ಹೇಳ್ತಾರೆ ಅಂತಂದ್ರೆ, ವಿಶೇಷ ಅವರಲ್ಲಿ ನಮ್ಮ ಬಾದಾಮಿಯ ಮತಕ್ಷೇತ್ರದ ಅನ್ನೋದಕ್ಕಿಂತ ಇಡೀ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಮಸ್ಯೆ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಹಾಲು ಮತ ಸಮಾಜದಲ್ಲಿ ತಾವು ಗಣ್ಯಮಾನ್ರು, ಒಂದು ಕಡೆ ಸಿದ್ದರಾಮಯ್ಯನವರು, ಒಂದು ಕಡೆ ನೀವು, ಹೀಗೆ ಹಲವಾರು ತೋರ ಬೆಳಕೆ ಅನ್ನೋಷ್ಟು ನೋಡುವಂತ ನಾಯಕರನ್ನು ನಾವು ಇಲ್ಲಿ ಕಂಡಿದ್ದೇವೆ. ಇನ್ನು ಮುಂದಿನ ತಲೆಮಾರದಲ್ಲಿ ಈ ರಾಜ್ಯವನ್ನ ಹೈಕಮಾಂಡ್ ನಲ್ಲಿ ಒಂದು ನಾಯಕತ್ವ ನಿರ್ಣಯ ಮಾಡಬೇಕು. ಈ ಜನರೇಷನ್ ನಾಯಕತ್ವ ಸಂಪೂರ್ಣವಾಗಿ ಕುಸಿತಗೊಂಡು ಹೋದ್ರು, ಸಿದ್ದರಾಮಯ್ಯನವರು ಕಡೆಗಣಿಸಿದರು, ಅಥವಾ ಎಲ್ಲ ನಾಯಕರು ಕುರುಬ ಸಮಾಜದ ಮುಂದಿನ ಹಂತದ ನಾಯಕರು ರಾಜ್ಯವನ್ನ ಪ್ರತಿನಿಧಿಸುವ ಕೊರತೆ ಆಗಿದೆ ಅನ್ನುವಂತ ಆರೋಪ ಹಿರಿಯ ಸಮಾಜ ಮುಖಂಡರ ಮೇಲಿದೆ. ಸರ್, ಏನ್ ಹೇಳ್ತಿರ್ತಾವೆಲ್ಲ? ನಾಯಕತ್ವ ಗುಣ ಯಾವುದೇ ವ್ಯಕ್ತಿಗೆ, ಯಾವುದೇ ಜಾತಿಗೆ, ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಸಮಾಜದ ಸೇವೆ ಮಾಡಬೇಕು ಅಂತ ಯಾವ ಯುವಕರು ಮುಂದೆ ಬರ್ತಾರೋ ಸ್ವಾಭಾವಿಕವಾಗಿ ಅವ್ರಿಗೆ ನಾಯಕತ್ವ ಸಿಗುತ್ತೆ. ಆ ನಾಯಕತ್ವವನ್ನು ಸದುಪಯೋಗ ಮಾಡಿಕೊಂಡು ಯುವಕರನ್ನ ಜೋಡಿಸ್ಕೊಂಡು ಅವ್ರು ಯಾವ ಸಿದ್ಧಾಂತವನ್ನು ಒಪ್ಪಿರ್ತಾರೋ ಆ ಸಿದ್ಧಾಂತದ ಮುಖಾಂತರ ಮುಂದುವರೆದ್ರೆ ಖಂಡಿತ ಅವ್ರಿಗೆ ಹೆಚ್ಚಿನ ನಾಯಕತ್ವ ಸಿಗತ್ತೆ. ಸರ್, ಈಗ ನಾವ್ ಹೇಳ್ತೀರಿ ನಾಯಕತ್ವ ಅಂದ್ರೆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಇವತ್ತಿನ ದಿವಸ ಬಹಳಷ್ಟು ಸಮಾಜದ ಹಿಂದುಳಿದ ವರ್ಗ ತಾವು ಪ್ರಯತ್ನ ಮಾಡಿದ್ರಿ, ಬ್ರಿಗಾಡೆ ಅಂತ ಸ್ಟಾರ್ಟ್ ಮಾಡಿದ್ರಿ, ಅವರು ಅಹಿಂದ ಅಂತ ಪ್ರಾರಂಭ ಮಾಡಿದ್ರು, ಅದು ಯಶಸ್ವಿನ ಕಾಣಲಿಲ್ಲ. ಮುಂದಿನ ದಿನಮಾನದಲ್ಲಿ ಹಿಂದುಳಿದ ವರ್ಗ ಮತ್ತು ಎಲ್ಲ ಸಮಾಜವನ್ನು ಕಟ್ಕೊಂಡು ಮತ್ತೊಂದು ನಾಯಕತ್ವದ ಕ್ರಾಂತಿಕಾರಿ ತಮ್ಮ ನಾಯಕತ್ವದಲ್ಲಿ ನಿರೀಕ್ಷೆ ಮಾಡುವಂತ ಕನ್ನಡ ಜನತೆ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾನು ಹೇಳಿದ್ನಲ್ಲ, ನಾಯಕತ್ವ ನಂದೇ ನಾಯಕತ್ವ, ಇನ್ನೊಬ್ಬಂದೇ ನಾಯಕತ್ವ ಇಂಥ ಯಾವ್ದಾದ್ರು ವ್ಯಕ್ತಿಗಳು ಇದ್ರೆ ಅದು ಸ್ವಾರ್ಥ ಆಗತ್ವಿನ ಅದು ಯಾವುದೇ ಕಾರಣಕ್ಕೂ ಕೂಡ ಒಳ್ಳೇದಲ್ಲ. ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಯಾರು ಹೋಗ್ತಾರೋ ಅವರು ಸ್ವಾಭಾವಿಕವಾಗಿ ಸೈದ್ಧಾಂತಿಕವಾಗಿ ಇರ್ಬೋದು, ತಾತ್ವಿಕವಾಗಿರ್ಬೋದು, ಅವ್ರು ನಂಬಿರೋಂಥ ಸಿದ್ಧಾಂತ ತತ್ವದ ಮೇಲೆ ಅವ್ರ ನಾಯಕತ್ವನೂ ಬೆಳುತ್ತೆ, ಸಮಾಜಕ್ಕೂ ಒಳ್ಳೇದಾಗುತ್ತೆ. ಇವತ್ತಿನ ಮುಂಗಾರು ಹಂಗಾಮಿನಲ್ಲಿ ರೈತರು ಸಂಕಷ್ಟಿಗೆ ಮಳೆ ಆಗದೇ ಬಹಳಷ್ಟು ರೈತರು ಬಿತ್ತನೆ ಪ್ರತಿ ಎಕರೆಗೆ 50,000 ಘೋಷಣೆ ಆಗ್ಲಿ ಅಂತ ಸಾಕಷ್ಟು ಬೇಡಿಕೆ ಇದ್ರೆ, ಸರ್ಕಾರ ಇವತ್ತಿಗೂ ಯಾವುದೇ ರೀತಿಯಿಂದ ರೈತರಿಗೆ ಒಂದು ಪರಿಹಾರವನ್ನು ಘೋಷಣೆ ಮಾಡೋದ್ರಲ್ಲಿ, ಪ್ರತಿ ಹೆಕ್ಟೇರ್ ಅವರಿಗೆ ಪರಿಹಾರ ಕೊಡೋದ್ರಲ್ಲಿ ಸರ್ಕಾರದ ಬಗ್ಗೆ ತಾವು ಏನು ಅವ್ರ ಆಕ್ಷೇಪಣೆ ಮಾಡ್ತೀರಿ? ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಸರ್ಕಾರಕ್ಕೆ ಏನ್ ಆಗ್ರಹಿಸ್ತಾರೆ? ಇಡೀ ಕರ್ನಾಟಕ ರಾಜ್ಯ ಕಳೆದ 100 ವರ್ಷದಿಂದ ಈಚೆ ಇಂಥ ಒಂದು ಅತಿವೃಷ್ಟಿ ಆಗಲಿ ಅನಾವೃಷ್ಟಿ ಆಗಲಿ ಕಂಡಿರಲಿಲ್ಲ. ಇದನ್ನ ರಾಜ್ಯ ಸರ್ಕಾರ ಗಮನಿಸಬೇಕು ಅಂತ ನಾವು ಒತ್ತಾಯ ಮಾಡಬಹುದು. ಯಾಕಂದ್ರೆ ಈಗಿನ ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯದ್ದು ಬಹಳ ವಿಚಿತ್ರ ಪರಿಸ್ಥಿತಿ ಇದೆ. ಯಾವ್ದಾವುದೋ ಯೋಜನೆಗಳನ್ನ ಉಚಿತವಾಗಿ ಕೊಟ್ಟಿರೋದ್ರಿಂದ ಇವತ್ತು ಆ ಒಂದು ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ತೊಂದರೆ ಇರೋಂಥ ರೈತರಿಗೆ ಅವ್ರ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಸಾಕಷ್ಟು ಸಾಲಗಳು ಮಾಡಿದ್ದಾರೆ, ಇನ್ನೊಂದಿಷ್ಟು ಸಾಲನಾರು ಮಾಡಿ ರೈತರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಇಂದು ವಿಶೇಷವಾದಂತಹ ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮಾತುಗಳೇನು? ನಾನು ಇಲ್ಲಿ ಬಂದು ಪೂರ್ಣಾನಂದ ಸ್ವಾಮಿಗಳ ಒಂದು ವಿಶೇಷವಾದ ಪರಿಸ್ಥಿತಿನ, ಅವ್ರ ಚರಿತ್ರೆಯನ್ನ ತಿಳ್ಕೊಂಡು ತುಂಬಾ ಸಂತೋಷ ಆಯ್ತು. ಎಲ್ಲ ಜನಾಂಗದಲ್ಲಿರುವಂತ ಬಡವರಿಗೆ ಎಲ್ರಿಗೂ ಕೂಡ ಒಂದು ರೀತಿ ಅಂಧಶ್ರದ್ಧೆಯಲ್ಲಿ ಇದ್ದವ್ರದವರು, ಅನೇಕರು ಕ್ಲೀನಿಂಗ್ ಇರಲ್ಲ ಅವರವರ ವಾಸ ಮಾಡ್ತಿರೋಂಥ ಜಾಗಗಳಲ್ಲಿ. ಅವ್ರ ಜಾಗೃತಿ ಮಾಡಿ, ನೀವು ಯಾವುದೇ ವ್ಯಕ್ತಿಗೆ ಯಾವುದೇ ಜಾತಿಗೆ ನೀವೇನು ಹಿಂದಲ್ಲ, ಅದೇ ಕಾರಣಕ್ಕೆ ನೀವು ನಾನು ತುಂಬಾ ಕೀಳು ಅನ್ನೋಂಥ ಭಾವನೆಯಲ್ಲಿ ಇರಬಾರ್ದು ಅನ್ನೋಂಥ ಒಂದು ತತ್ವವನ್ನ ಜಾಗೃತಿ ಮಾಡದಂತ ಮಹಾಪುರುಷ. ಆ ಒಂದು ಮಹಾಪುರುಷನ ಜಾಗಕ್ಕೆ ನಾನು ಬಂದಿದ್ದೀನಿ. ನನಗೂ ಸ್ಫೂರ್ತಿ ಸಿಕ್ಕಿದೆ, ನನಗೂ ಪ್ರೇರಣೆ ಸಿಗಿದೆ. ಅವ್ರ ಭಾವನೆಯನ್ನ ಇಡೀ ರಾಜ್ಯದಲ್ಲಿ ಹರಡಿಸೋ ದಿಕ್ಕಲ್ಲಿ ನಾನು ಮುಂದಿನ ದಿನದ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.